ಇವು ಎರಡು ಒಂದಾದಾಗ ಪಾಚನೆ ಇಲ್ಲಂದ್ರೆ ಆಗೋದಿಲ್ಲ. ಅವ್ರ ಒತ್ತಟಕ ಮನಸ್ಸು, ನಿಮ್ದು ಒತ್ತಟಕ ಮನಸ್ಸು ಅವ ಆಗ್ತವ. ಇನ್ನು ಟೀಚರಲ್ಲಿ ಎಲ್ಲ ವಿನಂತಿ ಮಾಡ್ಕೊತೀನಿ. ಸೊ ದಯಮಾಡಿ ಬೋರ್ಡ್ ತುಂಬಿಸ್ರಿ, ನಿಮ್ಮ ಬರಹಗಳಿಂದ ಬೋರ್ಡನ್ನ ತುಂಬಿಸ್ರಿ, ಚಂದ ಬರೀರಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಮುತ್ತು ರತ್ನ ಆಗಿ ಅಲ್ಲಿ ಬರಿಬೇಕು. ಮಕ್ಕಳು ಅದನ್ನ ನಾವು ಅನುಸರಿಸ್ತೀವಿ. ನಾವು ಹೇಳಿದ್ದನ್ನ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ, ಆದ್ರೆ ನಾವು ಮಾಡಿದ್ದನ್ನ ನಿತ್ಯ ಮಾಡ್ತಾವ ಮಕ್ಕಳು. ಯಾಕಂದ್ರೆ ಅನುಸರಿಸವ. ಒಂದು ಗುಂಡಿ ಸ್ವಲ್ಪ ಹೆಚ್ಚು ಕಡಿಮೆ ಆತ ಬಂದ್ರೆ ಸರ್ ಆ ಗುಂಡಿ ಬಜ್ಜಾಗಿ ನೋಡಿರ್ತಾರೆ ಅವರು. ನಮ್ಗೆ ಎದು ಗುಂಡಿಗೆ ಮಾಡ್ಕೋಗುತ್ತಾ. ಸೊ ಅದಕ್ಕೆ ನಮ್ಮ ಗುಂಡಿ ಸರಿ ಮಾಡ್ಕೋಬೇಕಂತಪ್ಪ ಅಂದ್ರೆ ನಮ್ಮದು ಜ್ಞಾನದ ಗುಂಡಿ ಬೆಳೆಸ್ಬೇಕು. ನಾವು ಎಷ್ಟೋ ಸಂಪತ್ತು ಇರ್ತೈತಿ, ಅದು ಉಪಯೋಗ ಆಗದೇ ಇದ್ರೆ ಉಪಯೋಗ ಆಗೋದಿಲ್ಲ. ನರಸತ್ತ ಜೀವ ಆಗುತ್ತದೆ. ನಾವು ಎಂಥ ಪ್ರತಿಭೆ ಇದ್ರೂ ಉಪಯೋಗ ಆಗ್ಲಿಕ್ಕಪ್ಪ ಅಂತಂದ್ರೆ ಉಪಯೋಗ ಆಗೋದಿಲ್ಲ. ಸಾಕಷ್ಟು ಆಭರಣ ಐತೆ ನಮಗೆಲ್ಲ. ಆಭರಣ ತಗೊಂಡು ನಾವು ಬಗೆಗಿತ್ತು ಮೂಲೆಗ, ಅದು ತನ್ನ ಶಕ್ತಿಯನ್ನು ತಗೊಂಡ್ಬಿಡ್ತೈತಿ. ದಿನ ಹಾಕೋರಿ ಅದು ಮಿಂಚುತ್ತಾ. ಹಂಗೆ ನಮ್ಮ ಪ್ರತಿಭೆಯನ್ನು ಕ್ಲಾಸ್ರೂಮ್ನಲ್ಲಿ ದಿನಾ ಉಪಯೋಗ ಮಾಡಬೇಕು. ಅದಕ್ಕೆ ಒಬ್ಬ ವಿದ್ಯಾರ್ಥಿನ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಭಾಳ ಚೆನ್ನಾಗಿರ್ತಕ್ಕಂಥ ಉದಾಹರಣೆ, ಎಲ್ಲರೂ ಮೆಚ್ಚುವಂಥ ಉದಾಹರಣೆ. ಗದಗ ಜಿಲ್ಲೆಯ